ಹಾಯ್ ಎಲ್ರಿಗೂ, ನಾನು ನಿಮ್ಮ ಬೇಕಿಫಾಯ್ತಿ ಹುಡುಗಿ. ಇವತ್ತು ಯಾವ ವಿಚಾರ ತಗೊಂಬಂದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? 12% ಕ್ಲಬ್ ಕೇಳಿರ್ತೀರಾ ಅಲ್ಲ? ಭಾರತ್ ಪೇ ಅವರ 12% ಕ್ಲಬ್. ಇದ್ರ ಬಗ್ಗೆ ನೀವು ಕೇಳಿದ್ರೆ ನೀವು ಯೋಚನೆ ಮಾಡ್ತಿರಬಹುದು, ಇಲ್ಲಿ ನಮ್ಮ ದುಡ್ಡು ಸೇಫಾ, ಈ ಪ್ಲಾಟ್ಫಾರ್ಮ್ ಓಕೆನಾ, ಹೀಗೆ ತುಂಬ ಡೌಟ್ಸ್ಗಳು ನಿಮ್ಮ ತಲೆ ಒಳಗಡೆ ಓಡಾಡ್ತಿರ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ಆ ಎಲ್ಲ ಡೌಟ್ಸ್ಗೂ ಉತ್ತರ ತಗೊಂಡು ಬಂದಿದ್ದೀನಿ. ಸೊ ಫಸ್ಟ್ ನೀವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂದರೆ, ಈ 12% ಭಾರತ್ ಪೇಗೆ ಹೇಗೆ ವರ್ಕ್ ಆಗುತ್ತೆ ಅಂತ. ಆ್ಯಕ್ಚುಲಿ ಆಸ್ ಪರ್ ಆರ್ ರಿಸರ್ಚ್, ಇಂಡಿಯಾದ ಬಿಗ್ಗೆಸ್ಟ್ ಕ್ಯೂ ಆರ್ ಕೋಡ್ ಮರ್ಚೆಂಟ್ಸ್ ಭಾರತ್ ಪೇ ಅಂತ ಹೇಳ್ಬೋದು. ಮ್ಯಾಕ್ಸಿಮಮ್ ಟಕ್ ಶಾಪ್ಸಲ್ಲಿ ಭಾರತ್ ಪೇ ಅವರ ಕ್ಯೂ ಆರ್ ಕೋಡ್ಸ್ ಇದೆ. ಸೊ ನಾವು ಅದನ್ನು ಸ್ಕ್ಯಾನ್ ಮಾಡಿದ್ರೆ ಭಾರತ್ ಪೇ ಅವ್ರಿಗೆ ಪೇ ಮಾಡುತ್ತೆ. ಸೊ ಈ ಓನರ್ಸ್ ಇದಾರಲ್ಲ, ಟಕ್ ಶಾಪ್ ಓನರ್ಸ್ಗಳು, ಅವ್ರೇನಾದ್ರು ಅವ್ರ ಬಿಸ್ನೆಸ್ನ ಮ್ಯಾಕ್ಸಿಮೈಸ್ ಮಾಡಬೇಕು, ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಹೇಳಿದ್ರೆ ಭಾರತ್ ಪೇ ದೇ ವಿಲ್ ಪ್ರೊವೈಡ್ ಅ ಲೋನ್ ಫಾರ್ ದೋಸ್ ಕೈಂಡ್ ಆಫ್ ಓನರ್ಸ್ ಫಾರ್ 16 to 18% ಆಫ್ ಇಂಟ್ರೆಸ್ಟ್. ಸೊ ನಮಗೆ ಆಫರ್ ಮಾಡ್ತಿರೋದು 12%, ಅವ್ರು ಕೊಡ್ತಾ ಇರೋದು 16 to 18% ಇಂಟ್ರೆಸ್ಟ್ಗೆ. ಸೊ 4 to 5% ಗ್ಯಾಪ್ ಅಂತೂ ಇದ್ದೇ ಇದೆ. ಒನ್ ಥಿಂಗ್ ನೀವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂದರೆ, ಈ ಮನಿ ಟ್ರಾನ್ಸಾಕ್ಷನ್ ಏನಿದೆ ಅದನ್ನ ಭಾರತ್ ಪೇ ಹೋಗಿ ಮಾಡೋದಿಲ್ಲ. ಅದಕ್ಕೆ ಬಿಟ್ಟು ಅವರು ಮಾಡ್ತಾ ಇರೋದು NBFC ಮುಖಾಂತರ, ಲೇನ್ ದೇನ್ ಕ್ಲಬ್ನ ಮುಖಾಂತರ. ಓಕೆ, ಲೇನ್ ದೇನ್ ಕ್ಲಬ್ ಬಂದ್ಬಿಟ್ಟು P2P ಲೆಂಡಿಂಗ್ ಅಲ್ಲಿ ಒನ್ ಆಫ್ ದ ಬಿಗ್ ಶಾರ್ಕ್ಸ್ ಅಂತಾನೆ ಹೇಳ್ಬೋದು, ಕ್ವೈಟ್ ಲೀಡಿಂಗ್. ಆದರೆ ಇವರ ರಿವ್ಯೂಸ್ ಚೆನ್ನಾಗಿಲ್ಲ. ಸೊ ಕಸ್ಟಮರ್ ಕೇರ್ ಚೆನ್ನಾಗಿಲ್ಲ, ಪ್ರಾಪರ್ ಟೈಮಿಗೆ ಅಮೌಂಟ್ ಕೊಡಲ್ಲ, ಈ ಥರ ಎಲ್ಲ ತುಂಬಾ ಕಂಪ್ಲೇಂಟ್ಸ್ ಇದೆ. ಹೌದಾ? ಹಾಗಾದರೆ ಭಾರತ್ ಪೇಲು ಹೀಗೆ ಆಗುತ್ತಾ? ಬಿಕಾಸ್ ದೇ ಆರ್ ಡೂಯಿಂಗ್ ಇಟ್ ಥ್ರೂ ಲೇನ್ ದೇನ್ ಕ್ಲಬ್ ಅಲ್ಲ? ಓಕೆ, ಆ್ಯಸ್ ಪರ್ ನಾವು ಅಂದರೆ ಇಲ್ಲಿವರೆಗೂ ಅಂಥ ಡೌಟ್ಸ್ ಹಾಗೆ ಅಂಥ ಕಂಪ್ಲೇಂಟ್ಸ್ಗಳು ಏನೂ ಬಂದಿಲ್ಲ ಭಾರತ್ ಪೇ ಮೇಲೆ. ಸೊ ದೇ ಆರ್ ಆ್ಯಕ್ಚುಲಿ ಹ್ಯಾಂಡಲಿಂಗ್ ಇಟ್ ಇನ್ ಅ ಗುಡ್ ವೇ ಅಂತ ಹೇಳ್ಬೋದು. ಅಮೌಂಟ್ಗೂ ಅಷ್ಟೇ ಪ್ರಾಪರ್ ಟೈಮಿಗೆ ನಿಮಗೆ ದುಡ್ಡು ಸಿಕ್ಕುತ್ತೆ. 1 lakhವರೆಗೂ ನೀವು ವಿತ್ಡ್ರಾ ಮಾಡೋದಾದರೆ 24 hours ಒಳಗಡೆ ನಿಮಗೆ ಸಿಕ್ಕುತ್ತೆ. ಅದಕ್ಕಿಂತ ಕಡಿಮೆ ನಿಮಗೆ ವಿತ್ಡ್ರಾ ಮಾಡೋದಾದರೆ 24 hours ಆದಮೇಲೆ ಸಿಕ್ಕುತ್ತೆ. ದಟ್ ಟು ವಿತ್ ಝೀರೋ ಫೀಸ್, ವಿಚ್ ಇಸ್ ರಿಯಲಿ ಗುಡ್ ಅಂತ ಹೇಳ್ಬೋದು. ಸೊ ಹಾಗಾದರೆ ಪ್ರಾಬ್ಲಮ್ ಏನಾದರೂ ಇದೆಯಾ ಅಂತ ಯೋಚನೆ ಮಾಡೋಕ್ಕೆ ಹೋದರೆ, ರಿಸ್ಕ್ ಫ್ಯಾಕ್ಟರ್ಸ್ನ ಒಂದ್ಸಲ ಚೆಕ್ ಮಾಡೋಣ. ರಿಸ್ಕ್ ಫ್ಯಾಕ್ಟರ್ಸ್ ಏನಪ್ಪ ಅಂದರೆ, ಈ P2P ಲೆಂಡಿಂಗಲ್ಲಿ ಏನಿರುತ್ತೆ, ನಿಮಗೆ ಕಂಟ್ರೋಲ್ ಇರಲ್ಲ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಮೇಲೆ. ಯಾರಿಗೆ ಕೊಡ್ತಿದ್ದೀರಾ, ಯಾಕೆ ಕೊಡ್ತಿದ್ದೀರಾ, ಏನು ಕಂಟ್ರೋಲ್ ಇರೋದಿಲ್ಲ. ಸೊ ಇನ್ನೊಂದು ವಿಚಾರ ಇನ್ನೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇನ್ P2P ಲೆಂಡಿಂಗ್ ಅಂತಂದರೆ, ಈಗ 16 to 18% ಏನು ತೊಗೋತಿದಾರಲ್ವಾ ಬಾರೋವರ್ಸು, ಮ್ಯಾಕ್ಸಿಮಮ್ ಆಫ್ ದೆಮ್ ಬ್ಯಾಂಕಿಂದ ರಿಜೆಕ್ಟ್ ಆಗಿರೋರೇ ಆಗಿರ್ತಾರೆ. ಅಂದರೆ ಬ್ಯಾಂಕ್ ಇವರು ಟ್ರಸ್ಟೆಡ್ ಬಾರೋವರ್ಸ್ ಅಲ್ಲ, ಅಥವಾ ಏನೋ ಪ್ರಾಪರ್ ಆಗಿಲ್ಲ ಅನ್ನೋ ರೀಸನಿಂದ ಅವ್ರನ್ನ ರಿಜೆಕ್ಟ್ ಮಾಡಿರ್ತಾರೆ ಲೋನ್. ಅವ್ರು ಬಂದು ಇಲ್ಲಿ ಲೋನ್ ತೊಗೊತಿರ್ಬೋದು. ಸೊ ವಿ ಆರ್ ಗಿವಿಂಗ್ ಆ ಮನಿ ಟು ದೀಸ್ ಕೈಂಡ್ ಆಫ್ ಪೀಪಲ್. ಅದು ಸ್ವಲ್ಪ ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ ಅಂತ ಅನ್ಸುತ್ತೆ. ಸೊ ಇನ್ನೊಂದು P2P ಲೆಂಡಿಂಗಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಏನು ಅಂತ ಹೇಳಿದ್ರೆ, 10 to 12% ಪೀಪಲ್ ಡಿಫಾಲ್ಟ್ ಆಗ್ತಾರೆ. ಸೊ ಈ ರೀತಿ ಆದಾಗ ಹಣ ಮುಳುಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಓ ಗಾಡ್, ಹೌದಾ? ಹಾಗಾದರೆ ಭಾರತ್ ಪೇಲು ಹಾಗೆ ಆಗುತ್ತಾ? ಹಣ ಎಲ್ಲ ಮುಳುಗೋಗುತ್ತಾ? ವೇಟ್, ಆಸ್ ಐ ಟೋಲ್ಡ್ ಯು, P2P ಲೆಂಡಿಂಗ್ನಲ್ಲಿರುವಂತಹ ಒನ್ ಆಫ್ ದ ಬೆಸ್ಟ್ ವರ್ಷನ್ ಬಂದ್ಬಿಟ್ಟು ಭಾರತ್ ಪೇ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಅಂಥ ಪ್ರಾಬ್ಲಮ್ ಇಲ್ಲ, ಯಾಕಂತಂದರೆ ಇಲ್ಲಿ ಡಿಫಾಲ್ಟ್ ಕೂಡ ಕಡಿಮೆನೇ ಇದೆ ಆ್ಯಕ್ಚುಲಿ. ಸೊ ಹಣ ಮುಳುಗೋಗುತ್ತೆ ಅನ್ನುವಂತಹ ಟೆನ್ಷನ್ಸ್ ಎಲ್ಲ ಅಷ್ಟು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ 12% ಕ್ಲಬ್ ಇಸ್ ರಿಯಲಿ ಗುಡ್, ಆದರೆ ನೀವು ಹೇಗೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಏನೇ ಹೇಳಿ ಇಟ್ಸ್ ಕ್ವೈಟ್ ರಿಸ್ಕಿ ಅನ್ನೋದಂತೂ ಖಂಡಿತ ನಿಜ. ಸೊ ನೀವು ಇನ್ವೆಸ್ಟ್ ಮಾಡಲೇಬೇಕು ಅಂತ ಅನ್ನೋದಾದರೆ ಸ್ಮಾಲ್ ಅಮೌಂಟಿಂದ ಹೋಗಿ, ಹಾಗೆಯೇ ಸ್ಮಾಲ್ ಪೀರಿಯಡ್ ಆಫ್ ಡ್ಯೂರೇಷನಿಗೆ ಹೋಗಿ. ಸೊ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟು 4 to 5% ಮ್ಯಾಕ್ಸಿಮೈಸ್ ಮಾಡೋಕ್ಕೆ ಹೋಗಬೇಡಿ, ಅಷ್ಟರೊಳಗಡೆ ಇನ್ವೆಸ್ಟ್ ಮಾಡಿ. ಆ್ಯಂಡ್ ಗೋ ಫಾರ್ ಸ್ಮಾಲ್ ಪೀರಿಯಡ್, ಶಾರ್ಟರ್ ಪೀರಿಯಡ್. ಆವಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ವರ್ಕೌಟ್ ಆಗ್ತಿದೆ ಅಂತ. ಇಫ್ ಯು ಆರ್ ಓಕೆ ವಿತ್ ದ ರಿಸ್ಕ್, ದೆನ್ ಯು ಕ್ಯಾನ್ ಕಂಟಿನ್ಯೂ ಫರ್ದರ್. ಓಕೆ, ಸೊ ಇದು ಭಾರತ್ ಪೇ ಅವರ 12 ಕ್ಲಬ್ ಬಗ್ಗೆ ಆಗಿತ್ತು. ಇನ್ನೊಂದಷ್ಟು ಹೊಸ ವಿಚಾರ ತಗೊಂಡು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.